ಮೈಸೂರು ಜಿಲ್ಲೆಯಲ್ಲಿರುವಂಥ JDS ಕಾರ್ಯಕರ್ತರ ಸಭೆಯನ್ನು GT ದೇವೇಗೌಡರು ಇವತ್ತು ಕರೆದಿದ್ರು. ಇದರಲ್ಲಿ ಸಚಿವರಾದಂಥ ಸಾರಾ ಮಹೇಶ್ ಕೂಡ ಭಾಗಿಯಾಗಿದ್ದರು. ಆದರೆ ಕೆಲ ಗೊಂದಲಗಳು, ಕಾರ್ಯಕರ್ತರ ಅಸಮಾಧಾನಗಳು ಕೂಡ ಈ ಒಂದು ಸಭೆಯಲ್ಲಿ ವ್ಯಕ್ತವಾಯಿತು. ಈ ಬಗ್ಗೆ ಮೊದಲ ರಿಯಾಕ್ಷನ್ ಆಗಿ ಸಚಿವರು ಈಗ ನನ್ನ ಜೊತೆ ಇದ್ದಾರೆ. ಏನು ಹೇಳ್ತಾರೆ ಕೇಳೋಣ. ಸರ್, ಮೊದಲನೇದಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡ್ತೀರಿ, 3 ಹಂತಗಳಲ್ಲಿ ಮಾಡ್ತೀರಿ, ಕಾರ್ಪೊರೇಟರ್ ಬೇರೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಬೇರೆ, ಶಾಸಕರು ಬೇರೆ ಅಂತೇಳಿ ಗದ್ದಲ ಗಲಾಟೆ ಯಾಕೆ ಸರ್? ಮೊದಲು 8-9 ತಿಂಗಳು ಚುನಾವಣೆ ಆಗಿದೆ. ಎರಡೂ ಕಾರ್ಯಕರ್ತರು ಚುನಾವಣೆಗಳಲ್ಲಿ ಪ್ರಚಾರ ಸಂದರ್ಭದಲ್ಲಿ ಹೋರಾಟ ಮಾಡಿರ್ತಾರೆ. ಈಗ ಇಬ್ಬರನ್ನು ಒಟ್ಟಾರೆ ಒಂದೇ ಪಕ್ಷದ ಅಡಿನಲ್ಲಿ, ಒಂದೇ ವೇದಿಕೆ ಅಡಿನಲ್ಲಿ ಕೆಲಸ ಮಾಡಿ ಅಂತ ಹೇಳಿದಾಗ ಅವ್ರಿಗೂ ಸ್ವಲ್ಪ ನೋವಾಗುತ್ತೆ. ಆ ನೋವನ್ನು ಮುಖಂಡರ ಎದುರಿಗೆ ವ್ಯಕ್ತಪಡಿಸಿದ್ದಾರೆ. ಅದನ್ನು ಈಗಾಗಲೇ GT ದೇವೇಗೌಡರು ನಾವೆಲ್ಲ ಕೂತು ಚರ್ಚೆ ಮಾಡಿ ಕೊನೆಗೆ ನಾವೆಲ್ಲರೂ ಪಕ್ಷದ ನಾಯಕರುಗಳು ಏನು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅದಕ್ಕೆ ಪೂರಕವಾಗಿ ಕೆಲಸ ಮಾಡೋಕ್ಕೆ ಬದ್ಧ ಇದ್ದೀವಿ ಅನ್ನುವಂಥದ್ದನ್ನು ಸಹ ಹೇಳಿ ಕೊನೆಯಲ್ಲಿ ಒಪ್ಪಿರುವಂಥದ್ದನ್ನ ನೋಡಿದ್ದೀರಿ. ಆದರೆ ಬೇರೆ ಪಕ್ಷದವ್ರಿಗಿನ್ನ ನಮ್ಮ ಕಾರ್ಯಕರ್ತರು ವಿಭಿನ್ನ ಅಂತ ಹೇಳಲಿಕ್ಕೆ ಸಂತೋಷ ಆಗುತ್ತೆ. ಯಾವುದೇ ಫ್ಲಾಗ್ ತಂದಿಲ್ಲ, ಯಾವುದೇ ಬೇರೆ ರೀತಿಯ ಚಟುವಟಿಕೆಯನ್ನು ಮಾಡಲಿಲ್ಲ. ಅವರ ನಾಯಕರ ಎದುರಿಗೆ ಅವರ ದುಗುಡವನ್ನು ವ್ಯಕ್ತಪಡಿಸಿದ್ದಾರೆ. ಸರಿ ಹೋಗುತ್ತೆ ಅನ್ನುವಂಥ ವಿಶ್ವಾಸ. ಸರ್, ಕಾರ್ಯಕರ್ತರು ಅಂತಂದರೆ ಪಣ ತೊಟ್ಟಿದ್ರು, ಆ್ಯಕ್ಚುಲಿ ಗ್ರೌಂಡ್ ವರ್ಕ್ ಮಾಡಿದರು. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಗೆಲ್ಲೇಬೇಕು, KR ನಗರದಲ್ಲಿ ಗೆಲ್ಲೇಬೇಕು, ಈ ಒಂದು ಗ್ರೌಂಡ್ನಲ್ಲಿ ಸಡನ್ನಾಗಿ ವಿರೋಧ ಪಕ್ಷವಾಗಿ ಇದ್ದಂಥವ್ರಿಗೆ ನಾವು ಇಲ್ಲ ಸ್ನೇಹಿತರು ಬನ್ನಿ ಅಂತ ತಪ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ನಿಮ್ಮ ಅನಿಸಿಕೆನ ನಾನು ಮೊದಲೇ ಹೇಳಿದ್ದೆ. ಆದರೆ ರಾಜ್ಯದ ರಾಜಕಾರಣವೇ ಬೇರೆ, ರಾಷ್ಟ್ರದ ರಾಜಕಾರಣವೇ ಬೇರೆ. ರಾಷ್ಟ್ರದ ರಾಜಕಾರಣ ಬಂದಾಗ ರಾಷ್ಟ್ರೀಯ ನಾಯಕರು ಒಂದು ನಿಲುವನ್ನು ತೆಗೆದುಕೊಂಡಿದ್ರೆ ಅದಕ್ಕೆ ಪೂರಕವಾಗಿ ಕೆಲಸ. ಸರ್, ಸಾರಾ ಮಹೇಶ್ ಅವರು ಮತ್ತು ನಾನು ಇಬ್ಬರು ಕೂಡ ಈ ಒಂದು ಚುನಾವಣೆಯಲ್ಲಿ ಆದರೆ ಆಗಲ್ಲ, ಯಾಕಂದರೆ ವಿಶ್ವನಾಥ್ ಅವರು ಕೂಡ ಸೋತಾಗಲೂ ಸಿದ್ದರಾಮಯ್ಯ ಹೊಣೆ ಆಗಿಲ್ಲ ಅನ್ನೋ ಒಂದು ಮಾತುಗಳಾಯಿತು. ಯಾವ ಒಂದು ಇದರಲ್ಲಿ ಆ್ಯಂಗಲ್ನಲ್ಲಿ ಒಂದು ಮಾತಿಲ್ಲ, ಸ್ಪಷ್ಟನೆ ಅಲ್ಲ. ಈಗ ಚುನಾವಣೆಯಲ್ಲಿ ಮೈಸೂರು ಲೋಕಸಭೆ, ಮಂಡ್ಯ ಲೋಕಸಭೆ, ಹಾಸನ ಲೋಕಸಭೆ ಮೂರನ್ನೂ ಸಹ ನಮ್ಮ ಕಾರ್ಯಕರ್ತರು ಗೆಲ್ಸ್ಕೊಡ್ತಾರೆ. ಎರಡೂ ಪಕ್ಷದ ಕಾರ್ಯಕರ್ತರು ಗೆಲ್ಸ್ಕೊಡ್ತಾರೆ. ನಾವೆಲ್ಲರೂ ಮೂರು ಜನರನ್ನು ಸಹ ಈ ಭಾಗದಲ್ಲಿ ಲೋಕಸಭೆಗೆ ಕಳಿಸ್ತೀವಿ ಅನ್ನೋಂಥ ವಿಶ್ವಾಸ ಇದೆ. ಲಾಸ್ಟ್ ಕ್ವಶನ್, ಮಂಡ್ಯದ ಏನಾದ್ರು ಎಫೆಕ್ಟ್ ಆಗುತ್ತೆ ಸರ್ ಈ ಒಂದು ಚುನಾವಣೆ? ಅಲ್ಲ, ಈ ಮಂಡ್ಯದ ಕೆಲವು ಬೆಳವಣಿಗೆಯಿಂದನೇ ಮೈಸೂರಿನ ಮೇಲೆ ಪರಿಣಾಮ ಬೀರಿರ್ತಕ್ಕಂಥದ್ದು. ಅದು ಸರಿ ಮಾಡುವಂಥ ಕೆಲಸ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಸಚಿವರಾದಂಥ ಸಾರಾ ಮಹೇಶ್ ಅವರ ಒಂದು ಮಾತುಗಳು. ಅಂದರೆ ಕೆಲವೊಂದು ಅಸಮಾಧಾನಗಳು ಕಾರ್ಯಕರ್ತರಲ್ಲಿ ಇರೋದಂತೂ ಸತ್ಯ. ಯಾಕೆ ಅಂತಂದರೆ ಏಕಾಏಕಿ ಅವರನ್ನು ಬೇರೊಂದು ಪಕ್ಷಕ್ಕೆ ಸಹಕಾರ ಕೊಡಿ ಅಂತಂದರೆ ಅದು ಎಷ್ಟರ ಮಟ್ಟಿಗೆ ಸರಿ? ಆ ಒಂದು ದುಗುಡವನ್ನು ನಮ್ಮ ಈ ಒಂದು ಸಭೆಯಲ್ಲಿ ವ್ಯಕ್ತಪಡಿಸಿದ್ದಾರೆ ಅನ್ನೋ ಒಂದು ಮಾತುಗಳನ್ನ TV5ಗೆ ಸ್ಪಷ್ಟಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಸುರೇಶ್, TV5 ಮೈಸೂರು.